ಹಲೋ ಮೈ ಡಿಯರ್ ವ್ಯೂಯರ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಓಲಾ ಊಬರ್ ಎಲ್ಲೂ ಸಿಗ್ತಾ ಇಲ್ಲ. ಓಲಾದವ್ರದ್ದು ಸ್ಟ್ರೈಕ್ ನಡೀತಾನೆ ಇದೆ. ತುಂಬಾ ಜನ ಓಲಾ ಕ್ಯಾಬ್ಸ್, ಊಬರ್ ಕ್ಯಾಬ್ಸ್ ಇಲ್ದೆ ಪರದಾಡ್ತಾ ಇದ್ದಾರೆ. ಇನ್ನು ಮತ್ತೆ ಊಬರ್ ಓಲಾ ಚಾಲಕರಿಂದ ಸ್ಟ್ರೈಕ್ ನಡೀತಾ ಇದೆ. ಕಚೇರಿ ಮೇಲೆ ಕಲ್ಲು ತೂರಾಟ ಬೇರೆ ನಡೆದಿದೆ. ಆಪ್ ಆಧಾರಿತ ಊಬರ್ ಮತ್ತೆ ಓಲಾ ಟ್ಯಾಕ್ಸಿ ಚಾಲಕರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬುಧವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ಹಲವು ಪ್ರಯಾಣಿಕರನ್ನ ದಾರಿ ಮಧ್ಯದಲ್ಲೇ ಬಿಟ್ಟು ಕ್ಯಾಬ್ ಚಾಲಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆರಂಭದಲ್ಲಿ ಕೆಲವೇ ಚಾಲಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಆದರೆ ಪ್ರತಿಭಟನೆಯಲ್ಲಿ ಭಾಗಿಯಾದ ಕ್ಯಾಬ್ಗಳನ್ನ ತಡೆದು ಅವರು ಮುಷ್ಕರದಲ್ಲಿ ಭಾಗಿಯಾಗುವಂತೆ ಮಾಡಲಾಗಿದ್ದು, ಇದರಿಂದ ಹಲವು ಕ್ಯಾಬ್ ಪ್ರಯಾಣಿಕರು ದಾರಿ ಮಧ್ಯೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಕೆಲವು ಸ್ಥಳಗಳಲ್ಲಿ ನಾವು ಕ್ಯಾಬ್ ಸೇವೆಯನ್ನ ಸ್ಥಗಿತಗೊಳಿಸಿಲ್ಲ ಎಂದಿರುವ ಓಲಾ, ಟ್ಯಾಕ್ಸಿ ಫಾರ್ ಶ್ಯೂರ್ ಮತ್ತು ಊಬರ್ ಚಾಲಕರ ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ತನ್ವೀರ್ ಪಾಷಾ ಅವರು ಓಲಾ ಮತ್ತೆ ಊಬರ್ ಚಾಲಕರು ವೇತನ ಹಾಗೂ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ಆಗ್ರಹಿಸಿ ಮುಷ್ಕರ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಅಲ್ಲದೆ ಅವರ ಬೇಡಿಕೆ ಈಡೇರಿಸಲು ನಾವು ಮಂಗಳವಾರದವರೆಗೆ ಕಾಲಾವಕಾಶ ನೀಡಿದ್ವು, ಆದ್ರೆ ಇದುವರೆಗೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಆಪ್ ಆಧಾರಿತ ಸಂಸ್ಥೆಗಳು ಸುಳ್ಳು ಭರವಸೆ ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ನಿನ್ನೆಯಿಂದಾನೇ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದು, 80% ಕ್ಯಾಬ್ ಚಾಲಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮಧ್ಯೆ ಪ್ರತಿಭಟನೆಯಲ್ಲಿ ತೊಡಗಿದ್ದ ಕೆಲ ಚಾಲಕರು ಆಕ್ರೋಶಗೊಂಡು ಊಬರ್ ಕಚೇರಿ ಮೇಲೆ ಕಲ್ಲು ತೂರಾಟ ನಡೆಸಿದ್ದು, ಕಚೇರಿಯ ಗಾಜು ಪುಡಿ ಪುಡಿಯಾಗಿದೆ. ಇವ್ರದ್ದು ಅದೇನ್ ಪ್ರಾಬ್ಲಮ್ ಅಂತ ನೋಡ್ಕೊಂಡು ಬೇಗ ಸಾಲ್ವ್ ಮಾಡ್ಬಿಟ್ರೆ ಜನಗಳಿಗೆಲ್ಲ ತುಂಬಾ ಹೆಲ್ಪ್ ಆಗತ್ತೆ. ಅದೆಷ್ಟೋ ಜನ ಓಲಾ ಮತ್ತೆ ಊಬರ್ ಕ್ಯಾಬ್ಸ್ ಅನ್ನ ನಂಬ್ಕೊಂಡು ದಿನ ಕಳೀತಾ ಇದ್ದಾರೆ. ಅಂಥವ್ರೆಲ್ಲ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದ್ರೆ, ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬಸ್ ಗಳನ್ನ ಹಿಡ್ಕೋಬೇಕು, ಇಲ್ಲ ಟ್ಯಾಕ್ಸಿಗೆ ಒದ್ದಾಡ್ಬೇಕು. ನಿಜವಾಗ್ಲೂ ತುಂಬಾ ಕಷ್ಟ ಇದೆ. ಇವ್ರದ್ದು ಅದೇನ್ ಬೇಡಿಕೆ ಅಂತ ನೋಡ್ಕೊಂಡು ಬೇಗ ಅದನ್ನ ಈಡೇರಿಸಿದ್ರೆ ಜನಗಳಿಗೆಲ್ಲ ತುಂಬಾ ಸಹಾಯ ಆಗತ್ತೆ. ನಿಮ್ಮಲ್ಲಿ ಯಾರಿಗೆಲ್ಲ ಈ ತರ ತೊಂದರೆ ಆಗ್ತಿದೆ, ನಿಮ್ಮಲ್ಲಿ ಯಾರೆಲ್ಲ ಓಲಾ ಮತ್ತೆ ಊಬರ್ ಮೇಲೆ ಡಿಪೆಂಡ್ ಆಗಿದ್ದೀರಾ, ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ಅನ್ನೋದನ್ನ ನಮ್ ಜೊತೆ ಮರೀದೆ ಶೇರ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಹೀಗೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನೆಲ್.